ತಮಿಳುನಾಡಿನವರು ಮಾಡಿರ್ತಕ್ಕಂಥ ಅರ್ಜಿ ವಜಾ ಆಗಿದೆ. ಆ ಅರ್ಜಿ ವಜಾ ಆಗೋದ್ರ ಮೂಲಕ ಮೇಕೆದಾಟು ಯೋಜನೆಗೆ ಮುಂದಿನ ಹೆಜ್ಜೆಗಳನ್ನು ನಾವು ಇಡೋದಕ್ಕಾಗಿ ಹಸಿರು ನಿಶಾನೆ ತೋರಿಸಿದಂತಾಗಿದೆ. ಈ ಸಂದರ್ಭದಲ್ಲಿ ಈ ಮೇಕೆದಾಟುವಿನ ಬಗ್ಗೆ ಬಹಳಷ್ಟು ರಾಜಕೀಯ ಕಾನೂನಾತ್ಮಕ ಹೋರಾಟ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಅಭಿನಂದಿಸಿತು. ಇನ್ನೊಂದು ಮಹತ್ವದ ವಿಷಯ ಅಂದರೆ ಬೆಳಗಾವಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿಗೆ ವಿಧಾನಮಂಡಲದ ಸಭೆಗಳನ್ನು ಜರುಗಿಸಲಾಗ್ತದೆ. 8 to 10 days 19 ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ಅಧಿಕಾರ ವಹಿಸಿಕೊಟ್ಟಿದ್ವಿ. ಅವರು ಈ ವಿಷಯವನ್ನು ಇವತ್ತು ಕ್ಯಾಬಿನೆಟ್ಗೂ ತಿಳಿಸಿದರು. ಇಟ್ ವಾಸ್ ರಟಿಫೈಡ್ ಆಲ್ಸೋ. ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ನಮ್ಮ ಇವತ್ತು ಏನು ಡಿಸ್ಕಸ್ ಮಾಡಿದೆ ಏನು ವರದಿ ಬಂದಿದೆ, ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ. ಒಂದು ಮಾತಾಡ್ತೀವಿ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ. ಜನರ ಪ್ರಾರ್ಥನೆ, ಜನರ ಭಾವನೆ, ಜನರ ಕಷ್ಟ ಇದೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಕರ್ನಾಟಕವನ್ನು ಸರ್ವಾಂಗ ಸುಂದರವನ್ನಾಗಿ ಮಾಡಿಸಬೇಕು. ನಮ್ಮ ಚೆಲುವ ಕನ್ನಡ ನಾಡು ಕನಸೇನಿದೆ ಅದು ನನಸಾಗಬೇಕು. ಆ ಕಡೆ ನಮ್ಮ ಸರ್ಕಾರದ ಚಿಂತನೆ ಇರ್ತದೆ, ಆ ಕಡೆ ಎಲ್ಲರೂ ಚಿಂತನೆ ಇರಬೇಕು. ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸಂಬಂಧಪಟ್ಟವ್ರನ್ನ ಭೇಟಿಯಾಗಿ ಅವ್ರಿಗೆ ಸಿಗ್ತಕ್ಕಂಥ ವೇದಿಕೆಗಳನ್ನು ಉಪಯೋಗಿಸಿಕೊಂಡು ಪ್ರಯತ್ನಿಸಬೇಕು. ಬಹಳಷ್ಟು ಶ್ರಮಪಟ್ಟು ನಮ್ಮ ಹಿರಿಯರೆಲ್ಲರೂ ಕರ್ನಾಟಕವನ್ನು, ಕನ್ನಡ ಭಾಷಿಕರ ಈ ರಾಜ್ಯವನ್ನು ಏಕೀಕರಣಗೊಳಿಸಿದ್ದಾರೆ. ಏಕೀಕೃತಗೊಂಡಿರ್ತಕ್ಕಂಥ ಈ ಕರ್ನಾಟಕವನ್ನು ಬಲಗೊಳಿಸಬೇಕು. ಅವ್ರನ್ನೂ ಬೆಂಗಳೂರು ಕೇಂದ್ರೀಕೃತವಾಗಿ ರಾಜ್ಯ ಸೊರಗ್ತಾ ಇದೆ ಅಂತ ಅವ್ರದ್ದು ನೋವಿದೆ. ಒಟ್ಟು ರಾಜ್ಯವನ್ನು ಪ್ರಾದೇಶಿಕ ಅಸಮಾನತೆ ಇಲ್ಲದೆ ಅಭಿವೃದ್ಧಿಪಡಿಸೋದಕ್ಕಾಗಿ ಎಲ್ಲರ ಪ್ರಯತ್ನ ಆಗಬೇಕಾಗಿದೆ. ಆ ದಿಸೆಯೊಳಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ವಾರಗಳ ಹಿಂದೆ ಕೃಷ್ಣಾ ಮೇಲ್ದಂಡೆ ಹಂತ 3ಕ್ಕೆ ಏನು ಸುಮಾರು 50,000 ಕೋಟಿಗಿಂತೂ ಹೆಚ್ಚು ಹಣ ನಾವು ವಿನಿಯೋಗಿಸಬೇಕಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು, ಅಲ್ಲಿಯ ಭೂಮಿಯನ್ನು, ನೀರಾವರಿ ಭೂಮಿಯನ್ನು ಯಾವ ಬೆಲೆಯಿಂದ ಪಡೆದುಕೊಳ್ಬೇಕು, ಖುಷ್ಕಿ ಭೂಮಿಯನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಈ ರೀತಿಯಾದ ದೊಡ್ಡ ನಿರ್ಣಯಗಳ ಮೂಲಕ ಕರ್ನಾಟಕದ ಏನು ಕಾಗೆಯವ್ರಿಗೆ ಅಸಮತೋಲನ ಇದೆ ಅಂತ ಹೇಳಿ ಅನಿಸ್ತಾ ಇದೆ, ಪ್ರಾದೇಶಿಕ ಅಸಮತೋಲನ ಇದೆ ಅಂತ. ಆ ಅಸಮತೋಲನದ ಅನ್ಯಾಯ ಏನೈತಿ
ಅದನ್ನು ನಿವಾರಿಸುವ ಎಲ್ಲ ಪ್ರಯತ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ.